ಇನ್ನುವರೆಗೂ ಆ ಹೋಟೆಲ್ ಡೈನೋಸರ್ ಹಂಗೆ ಇದೆ. ಬೇರೆ ತರ ಅಂದ್ರೆ ಯಾವ ತರ ಆಸೆ ಇದೆಯೋ ಏನು ಹೇಳಿಲ್ಲ ನಿನಗೆ. ಗಾಯ್ಸ್ ಅಲ್ಲಿ ಕೇಳ್ತೋಕ್ ಬಂದಿದ್ದೀನಿ, ಭಯ ಆಗ್ತಾ ಇದೆ, ಒಳಗೆ ಹೋಗಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಚಿಕ್ಕ ಮಕ್ಕಳು, ನಾನೇ ಹೇಳ್ತೀನಿ ಬಿಡಲ್ಲ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಬಂದು ನೀವೇ ನೋಡಿ 8 ಗಂಟೆ ಆಗಿದೆ. ಕರೆಕ್ಟಾಗಿ 3 ಗಂಟೆಗೆ ಹೊರಡೋಕ್ಕಾಗಿರೋ ಹುಡುಗರು ನಾವು. ಹೇಮಂತ್ ನೋಡಿದ್ರೆ 3 ಗಂಟೆಯಿಂದ ಮಲ್ಗೆ ಇಲ್ಲ. ನನಗೆ ಫೋನ್ ಮಾಡು ಮಾಡ್ತಾನೆ ಇದ್ದಾನೆ. ನಾನು ನೋಡೋ ಸೈಲೆಂಟಲ್ಲಿ ಇಟ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೀನಿ, ಬಾರೋ ಇಲ್ಲಿಗೆ ಅಂತ. ಮನೆಗೆ ಬಾ ಅಂತ ಮೆಸೇಜ್ ಹಾಕ್ಬಿಟ್ಟು ನಾನು ಮಲ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಮಗ ಏನು ಮಾಡೋನು ಗೊತ್ತಾ, ಮನೆಗೆ ಬಂದರೆ ಅಲ್ಲಿ ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ, ಅದಕ್ಕೆ ನನಗೆ ಫೋನ್ ಮಾಡ್ತಾ ಇದ್ದೆ ಅಂತ ನನಗೆ ಹೇಳ್ಬಿಟ್ಟ. ಇವಾಗ ಅಲ್ಲಿ ಹೋಗಿ ತಿಕ್ಕ ಹುರ್ಕೊಂಡು ಕೂತವನೆ. ಹೋಗ್ಬಿಟ್ಟು ಅವನಿಗೆ ಸ್ವಲ್ಪ ಸಮಾಧಾನ ಮಾಡಿ ಇವಾಗ ಶುಭವಾಗಿ ಹೊಡ್ತಾ ಇದೀವಿ. ಎಲ್ಲ ಪ್ಯಾಕ್ ಆಗಿದೆ ನೋಡಿ. ಬೈಕ್ ರೆಡಿ ಬನ್ನಿ ಹೋಗೋಣ. ಬೈಕ್ ಅಲ್ಲೇ ಐತೆ. ಆಯಿಲ್ ಗೀಲೆಲ್ಲ ಚೇಂಜ್ ಮಾಡಿಸಿದ್ವಿ ನೆನ್ನೆ. ಫುಲ್ ಆಯಿಲ್ ಚೇಂಜ್ ಮಾಡಿಸ್ಕೊಂಡು, ಚೈನ್ ರೆಡಿ ಮಾಡಿಸ್ಕೊಂಡು, ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಈ ಗಾಡಿನ ನಾನು ಶಿವಮೊಗ್ಗದಲ್ಲೇ ಬಿಟ್ಟು ಸ್ಕೂಟಿನ ತಕೊಂಡ್ ಬರ್ತಾ ಇದ್ದೀನಿ. ಸ್ಕೂಟಿ ಓಡಿಸ್ಕೋತೀಯಾ? ಓಡಿಸ್ಕೊಂಬತ್ತೀಯಾ? ಏಮ ಅವನಲ್ಲ, ನಾನೇ ಓಡಿಸ್ತೀನಿ. ಸ್ವಲ್ಪ ಸ್ಕೂಟಿಲಿ ಬರ್ತೀನಿ, ಆಗಲ್ಲ ಇದಂತ ಟ್ರಾಫಿಕಲ್ಲೆಲ್ಲ ಇದು ಹೊಡೆಯಕ್ಕೆ ಆಗಲ್ಲಪ್ಪ. ಎಮ್ಮೆ ಥರ ಐತೆ ಗೈಸ್. ಒಳ್ಳೆ ಕಳ್ಳನ ಥರ ನೋಡ್ತಾ ಇದ್ದ. ಏನು ಹೊಡಿತಾನೆ ನಾನು ನೋಡ್ತವನೆ. ಆಲ್ರೆಡಿ ನಾನು ಬಂದು ನಿಂತಿದ್ದೀನಿ ಅವ್ರ ಮನೆ ಮುಂದೆನೆ. ಈಗ ತಾನೇ ಬಂದು ನೋಡ್ದ ಹೋದ. ಬತ್ತವನ್ ನೋಡಿ, ಬಂದ ನೋಡಿ. ವಿಡಿಯೋ ಎಲ್ಲಿ ಬಂದ್ಬಿಟ್ರೆ ಹುಡುಗಿರನ್ನ ಹಾಕೊಂಡು ಬುತ್ಕೊಂಡ್ಬಿಡ್ತಾರೆ ನೋಡತ್ತಾರ ಅಂತ ಅವನು. ಗೈಸ್ ಇಲ್ಲಿ ನೋಡಿ ಹೆಂಗ್ ರೆಡಿ ಆಗೋನೆ. ಗೈಸ್ ಹೊರಟ್ವಿ. ಇವಾಗ ಟೈಮ್ ಬಂದ್ಬಿಟ್ಟು 8:15. ಗೈಸ್ ಏನಾಯ್ತು ಗೊತ್ತಾ, ಇವಾಗ ನಾನು ಹೋದ್ಮೇಲೆ ಅರ್ಧ ಗಂಟೆ ಲೇಟ್ ಮಾಡಿದ್ದಾನೆ. ಹೇಳಿದ್ದೀನಿ ಬಂದ ತಕ್ಷಣ ಹೊಡೋಣ ಕಣೋ ಅಂತ. ಆಲ್ರೆಡಿ ಲೇಟ್ ಆಗಿದೆ ಅಂತ. ಈ ನನ್ನ ಮಗ ಕೇಳಬೇಕಲ್ಲ. ನಾನು ಅದನ್ನ ಕಟ್ಕೊಳ್ಳೋದು, ತಲೆಗೆ ಇದನ್ನ ಕಟ್ಕೊಳ್ಳೋದು, ಕಿವಿಗೆ ಹತ್ತಿ ಇಕ್ಕೊಳ್ಳೋದು, ರೈನ್ ಕೋಟ್ ಎಲ್ಲ ತೊಗೊಂಡವನೆ. ಅದೇ ಮಳೆ ಬಂತಲ್ಲ ಬೆಂಗಳೂರಲ್ಲಿ, ಹಂಗಾಗಿ ಬೇರೆ ಎಲ್ಲಾದ್ರೂ ಬಂದ್ಬಿಟ್ರೆ ಸೇಫ್ಟಿಗಿರ್ಲಿ ಅಂತ ಅಂದ್ಬಿಟ್ಟು ತೊಗೊಂಡವನೆ ಕಳ್ಳನ ಮಗ. ಮೊಬೈಲ್ ಸೇಫ್ಟಿಗಂತೆ ಏನು ಶೂಟ್ ಮಾಡ್ತಾನೆ ಅಂತೀರಾ? ಗೈಸ್ ಒಂದು ಮೈಕ್ ತೊಗೊಂಡಿದ್ನಲ್ಲ, ಹೇಮಂತ್ಗೂ ಒಂದು ಕೊಡೋಣ. ಇಲ್ಲ ಕೇಳಲ್ಲ ಅವ್ನು ಮಾತಾಡೋದು. ತಗೊಳ್ಳೋ, ಹಾಕೊಳ್ಳೋ ಇದನ್ನ. ಗೈಸ್ ಇದನ್ನ ಅವ್ನು ಹಾಕ್ಕೊಂತಾನೆ. ಮಾಮೂಲಿ ಕ್ಲಿಪ್ ಥರ, ಅದು ಚಿಕ್ಕದು ಹೊರಗೆ ಬರೋ ಥರ. ಗೈಸ್ ಇವಾಗ ಒಂದು ಸ್ವಲ್ಪ ಬೈಕ್ ಟೆಸ್ಟ್ ಮಾಡೋಣ. ಯಾಕಂದರೆ ಗಾಳಿಗೆ ಆ್ಯಕ್ಚುಲಿ ನಾಯ್ಸ್ ಕ್ಯಾನ್ಸಲೇಷನ್ ಐತೆ. ಅದು ಅಡ್ವಾನ್ಸ್ ನಾಯ್ಸ್ ಕ್ಯಾನ್ಸಲೇಷನ್ ಐತೆ. ನಾಲ್ಗೆನೇ ತಿರುಗ್ತಾ ಇಲ್ಲ ಬೆಳಗ್ಗೆ. ನಾನು ಅದಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಗಾಳಿಗೆ ಹೋಗ್ತಾ ಇದೀವಲ್ವಾ, ಇವಾಗ ಮೈಕೂ ಟೆಸ್ಟ್ ಮಾಡ್ದಂಗೆ ಆಗುತ್ತೆ. ಇಷ್ಟೊಂದು ವಿಂಡಲ್ಲಿ ನಾವು ಮಾತಾಡಿದ್ದು ಕೇಳುತ್ತೋ ಇಲ್ವೋ ಏನು ಅಂತೆಲ್ಲ ಗೊತ್ತಾಗುತ್ತೆ. ಇವತ್ತು ಇದ್ರ ಬಂಡವಾಳನೇ ಗೊತ್ತಾಗುತ್ತೆ ಆಲಿಲ್ಯಾಂಡ್ ಅವ್ರದ್ದು. ಲೆಟ್ಸ್ ಇವಾಗ ಆಲ್ರೆಡಿ ಮೂವ್ ಆಗ್ತಾ ಇದೀವಲ್ವಾ, ಇವಾಗ ಗಾಳಿ ಬರ್ತಾ ಇದೆ ಆಲ್ರೆಡಿ. ಇವಾಗ ನಾನು ಚೆಕ್ ಮಾಡ್ತೀನಿ, ಇದನ್ನ ಪಾಸ್ ಮಾಡಿ ಈ ವಿಡಿಯೋನ ಚೆಕ್ ಮಾಡ್ಬಿಟ್ಟು ನಾನು ನಿಮಗೆ ಮತ್ತೆ ಸಿಗ್ತೀನಿ. ತಡೀರಿ. ಏನ್ ಕೇಳಿಸ್ತಾ ಇದೆಯಾ? ಹಲೋ ಅಂತ ಹೇಳೋ ಎಲ್ಲರಿಗೂ. ಹೈ ಗೈಸ್ ಅಂತ ಹೇಳೋ. ದಿಸ್ ಈಸ್ ಹೇಮಂತ್ ರಾಕ್ ಸ್ಟಾರ್ ಅಂತ ಹೇಳೋ. ಗೈಸ್ ಇಲ್ಲಿ ಎಲ್ಲೋ ಸ್ಲೋ ಮಾಡ್ಬಿಟ್ಟು ಹೇಳಿದ್ರೆ ಎಲ್ಲಿ ಗೊತ್ತಾಗುತ್ತೆ. ತಡೀರಿ ಮತ್ತೆ ಟೆಸ್ಟ್ ಮಾಡೋಣ. ಅಷ್ಟೇ ಗಾಳಿ ಸಾಕು ಅನ್ಕೋತೀನಿ. ಈ ಗಾಳಿಲೇ ಗೊತ್ತಾಗ್ಬೇಕು ಎಲ್ಲ ಬಂಡವಾಳ. ಅವನು ಮುಂದ್ಗಡೆನೇ ಇದ್ದಾನಲ್ವಾ, ವಿಂಡೋ ಅವನಿಗೆ ಅವ್ನ ಚೆಸ್ಟಿಗೆ ಧಡಾರ್ ಅಂತ ಹೊಡಿಯುತ್ತೆ. ಅವ್ನ ಚೆಸ್ಟಲ್ಲಿ ಹಾಕೊಂಡವನೆ. ನೋಡೋಣ ಏನಾಗುತ್ತೆ ಅಂತ. ಗೈಸ್ ಏರ್ ಹುಡುಕ್ತಾ ಇದೀವಿ, ಟೈರ್ಗೆ ಏರ್ ಹಾಕ್ಸ್ಕೊಳ್ಳೋಣ ಅಂತ ಶಾಪ್ ಹುಡುಕ್ತಾ ಇದೀವಿ. ಸಿಗ್ತಾನೆ ಇಲ್ಲ ಎಲ್ಲೂ. ನೈಟು ಬರೀ ಪೆಟ್ರೋಲ್ ಹಾಕ್ಸ್ಕೊಂಡು ಸ್ವಲ್ಪ ಸರ್ವಿಸ್ ಮಾಡಿಸ್ಕೊಂಡು ಬಂದೆ. ಬಟ್ ಆದ್ರೆ ಅಲ್ಲಿ ಯಾರು ಏರ್ ಹಿಡಿಯೋರು ಯಾರು ಸಿಕ್ಲಿಲ್ಲ. ಬೆಳಗ್ಗೆ ಹಾಕ್ಸ್ಕೊಳ್ಳೋಣ ಅಂತ ಬಿಟ್ಟೆ. ಅಥವಾ 4-5 ಗಂಟೆಗೆ ಅಲ್ಲಿ ಎಲ್ಲರೂ ಸಿಗ್ತಾರೆ. ಮೇನ್ ರೋಡಲ್ಲಿ ಇರುತ್ತಲ್ಲ ಬಂಕ್ಗಳು, ಅವೆಲ್ಲ 24 hours ಇರುತ್ತೆ. ಸೊ ಹಂಗೆ ಅನ್ಕೊಂಡೆ. ನೋಡಿದ್ರೆ ನಾವು ಎದ್ದಳ್ಳೇ ಇಲ್ವಲ್ಲ. ಎದ್ದಿದ್ದೆ 8 ಗಂಟೆ ಆಗೋಯ್ತು. ಅದೇ ಏಮಂತ ಲೇಟ್ ಮಾಡಿದೆ ಅಂತ ಹೇಳಿದ್ನಲ್ಲ ನಿಲ್ಲ, ಅವನೇ ಲೇಟ್ ಮಾಡಿರೋದು. ಆ್ಯಕ್ಚುಲಿ ಸುಮ್ಮನೆ ಅವನು ನಾನು ಲೇಟ್ ಮಾಡಿಲ್ಲ, 3 ಗಂಟೆ ಕಾಲ್ ಮಾಡಿದೆ, ಇದು ಮಾಡಿದೆ ಅಂತ ಹೇಳ್ತಾವ. ನನಗೆ ಕಾಲೇ ಬಂದಿಲ್ಲ. 3 ಗಂಟೆಗೆ ಯಾರಿಗೂ ಕಾಲೇ ಬಂದಿಲ್ಲ ಅಲ್ಲಿ. ಸೊ ನೋಡೋಣ ಇರಿ, ಯಾವ್ದಾದ್ರು ಪಂಚ ಶಾಪು ಇಲ್ಲ ಅಲ್ಲೆಲ್ಲ ಏರ್ ಹಾಕ್ತಾರಲ್ವಾ, ಇಲ್ಲ ಯಾವ್ದಾದ್ರು ಪೆಟ್ರೋಲ್ ಬಂಕು. ಎಲ್ಲ ಪೆಟ್ರೋಲ್ ಬಂಕರು ಯಾವಲ್ಲೂ ಇಲ್ಲೇ ಇಲ್ಲ. ಅಲ್ಲಿ ಇನ್ನೂ ಎದ್ದೇ ಇಲ್ಲ ನನ್ನ ಮಕ್ಕಳು. ಅದು ಫ್ರಂಟ್ ಟೈರು ಸ್ವಲ್ಪ ರಿಮ್ಮು ಬೆಂಡ್ ಆಗ್ಬಿಟ್ಟಿದೆ. ಅದರಲ್ಲಿ ಏರು ಸಣ್ಣ ಲೀಕ್ ಆಗ್ತಾನೆ ಇರುತ್ತೆ ನನ್ನ ಗಾಡೀಲಿ. ಏನೇ ಅದನ್ನ ರೆಡಿ ಮಾಡ್ಸೋಣ ಅನ್ಕೊಂಡೆ, ರೆಡಿ ಮಾಡಕ್ ಆಗ್ಲೇ ಇಲ್ಲ ಬಿಡಿ. ಅದು ಕೊನೆಗೂ ಜಾಸ್ತಿ ಎಲ್ಲೂ ತೆಗಿತಾ ಇರ್ಲಿಲ್ವಲ್ಲ ಗಾಡಿ. ಈ ಗಾಡಿನ ಈ ಟ್ರಾಫಿಕ್ ಅಲ್ಲಿ ಹೆಂಗಾಗುತ್ತೆ ಅಂದ್ರೆ ಒಳ್ಳೆ ಹಿಂಸೆ. ದನ ತರ ಬೇರೆ ಆಯ್ತಾ, ಆಮೇಲೆ ಬ್ಲೋ ಬೇರೆ ಕಮ್ಮಿ ಆಗ್ಬಿಡುತ್ತೆ. ಸ್ವಲ್ಪ ನಿಲ್ಸಿದಾಗ ಹ್ಯಾಂಡಲ್ ತುಂಬಾ ಭಾರ ಆಗುತ್ತಾ, ತುಂಬಾ ಇರಿಟೇಷನ್. ಆಮೇಲೆ ಗೇರ್ ಬೇರೆ 6 ಗೇರ್ ಇಟ್ಟವನೆ. ಟ್ರಾಫಿಕ್ ಅಲ್ಲಿ 6ನೇ ಗೇರಿಗೆ ಹೋಗಿರೋ ನಿಂತ ಇಲ್ಲ ನನಗೆ. ನೋಡಿ ಹಿಂಗೆ ಬಿದ್ದೋಯ್ತು ಅಂದ್ರೆ ಏನ್ ಮಾಡ್ತೀರಾ ಹೇಳಿ? ಏನು ಮಾಡೋಕ್ಕಾಗಲ್ಲ. ವಿಡಿಯೋ ಮಾಡ್ಕೊಂಡು ಹಾಕ್ಬೋದು. ಎಲ್ಲ ಕಡೆ ಮನೆಗಳು ಕಟ್ಟಿ ಏನ್ ಜಾಗನೇ ಇಲ್ಲ ಎಲ್ಲೂ. ನಮ್ದು ಗೃಹ ಪ್ರವೇಶ ಎಲ್ಲ ಆಯ್ತು. ಒಂದು ಹೋಮ್ ಟೂರ್ ಕೊಡ್ತೀನಿ. ಮನೆ ಸ್ವಲ್ಪ ಸೆಟ್ ಆಗ್ಲಿ ಅಂತ ಬಿಟ್ಟಿದ್ದೀನಿ. ಸ್ವಲ್ಪ ಫರ್ನಿಚರ್ಗಳು ಅವು ಇವು ಎಲ್ಲ ಸೆಟ್ ಆದ್ಮೇಲೆ ನಿಮ್ಗೊಂದು ಹೋಮ್ ಟೂರ್ ಅನ್ನೋದು ಕೊಡ್ತೀನಿ.
ನೋಡ್ರಿ ಅವ್ನು ಹುಟ್ಟು ನೋಡ್ರಿ ಅದೊಂದ್ ಸ್ವಲ್ಪ ಮೇಲಿಂದ ಕೆಳಗೆ ಚಪ್ರಿ ನೋಡ್ರಿ ಫುಲ್ಲು ಚಪ್ರಿ. ಅದು ಬೆಳ್ಳಿಗೆ ಹಾಕೊಳ್ಳೋ ಚಪ್ರಿ ಅದು ತೋರ್ಸು ನಿಂದು ನನ್ ಸ್ವಲ್ಪ ಪ್ರೊಫೆಷನಲ್ ಆಗಿದೆ. ಏರಿಡ್ಸ್ಕೊಂಡು ನೆಲಮಂಗ್ಲಕ್ಕೆ ಹೋಗಿ ನೆಲಮಂಗ್ಲಿಂದ ಒಂದ್ ಚೂರ್ ಮುಂದಕ್ಕೆ ಹೋಗಿ ಅಲ್ಲಿ ಎಲ್ಲಾದ್ರೂ ಟಿಫನ್ಗೆ ನಿಲ್ಸೋಣ. ಟಿಫನ್ಗೆ ನಿಲ್ಕೊಂಡು ಟಿಫನ್ ಮಾಡ್ಕೊಂಡು ಕಾಫಿ ಕುಡ್ಕೊಂಡು ಮತ್ತೊಂದ್ 100 ಕಿಲೋಮೀಟರ್ ನಿಲ್ಸೋದ್ ಬೇಡ, ಹೋಗ್ಬಿಡೋಣ ಡೈರೆಕ್ಟ್ ಶಿವಮೊಗ್ಗ ಹೋಗೋಣ ಅನ್ಕೊಂಡಿದೀವಿ. ಡೈರೆಕ್ಟ್ ಶಿವಮೊಗ್ಗ ಹೋಗ್ಬಿಟ್ಟು ಶಿವಮೊಗ್ಗ ಹೋಗಿ ಅಲ್ಲಿಂದ ಬಗ್ಗುನ ಎತ್ತಾಕೊಂಡು ನಮ್ಮ ಊರ್ಗ್ ಹೋಗಿ ಚನ್ನಗಿರಿಗೆ ಹೋಗ್ಬಿಟ್ಟು ಚನ್ನಗಿರಿಲಿ ನಾವು ಪಾಪ ಬಂದಿರ್ಲಿಲ್ಲ ಗೃಹ ಪ್ರವೇಶಕ್ಕೆ, ಮನೆ ನೋಡ್ಬೇಕು ಅಂತ ಅವನಿಗೆ ತುಂಬಾ ಆಸೆ. ಅದಕ್ಕೇನೆ ಮನೆ ತೋರ್ಸ್ಕೊಂಡು ಅಲ್ಲೇ ಸ್ಟೇ ಆಗಿ ನೆಕ್ಸ್ಟ್ ಡೇ ದುರ್ಗಾ ಮೇಲೆ ಬಂದ್ಬಿಡ್ತೀವಿ. ಆ ಭಾರ್ಗವನ ಬಸ್ಸಿಗೆ ಹಚ್ತೀವಿ. ನಾನು ಇವನು ಈ ಗಾಡಿನ ಬಿಟ್ಟು ನಂದು ಆಕ್ಟಿವಾ ಇದೆ ಅದನ್ನ ತಗೊಂಡು ಮತ್ತೆ ಬೆಂಗಳೂರಿಗೆ ಬರೋಣ. ಗಾಯ್ಸ್ ಇವಾಗ ಇಲ್ಲೇ ಸಿದ್ಧಗಂಗಾ ಮಠಕ್ಕೆ ಹೋಗ್ತಾ ಇದೀವಿ. ಇಲ್ಲೆಲ್ಲ ಬಂದ್ವಿ, ರೋಡ್ ಬ್ಲಾಕ್ ಆಗೈತೆ. ಅಲ್ಲಿ ಮುಂದೆ ಹೋಗೋ, ಅವ್ರ ಅಣ್ಣ ಹೋಯ್ತಾರಲ್ಲ ಹಂಗ ಹೋಗೋ. ನಾವು ಈ ರೋಡ್ ಹೋಗ್ಬೇಕಾಗ್ತದೆ, ಇಲ್ಲೇ ಸಿಕ್ತಲ್ಲ ಯೂಟರ್ನ್, ಅದು ಇವರೇ ತೆಕ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ಮೇನ್ ರೋಡ್ಗಳಲ್ವಾ, ಯೂಟರ್ನ್ಗಳನ್ನೆಲ್ಲ ಇಟ್ಟಿಲ್ಲ, ಇವ್ರು ಯಾರ ಹಿಂಗೆ ತೆಕ್ಕೊಂಡ್ಬಿಟ್ಟವ್ರೆ. ಗೈಸ್ ಮಠಕ್ಕೆ ಬಂದಿದೀವಿ ಇವಾಗ. 119 ವರ್ಷ ಬದುಕವ್ರು ನೋಡಿ. ಗೈಸ್ ಇದು ಬುದ್ಧಿಯವ್ರದ್ದು ವಾಸ ಮಾಡ್ತಿದ್ದ ಸ್ಥಳ ಅಂತೆ. ಇದು ನೋಡಿ ಅವ್ರು ಕೂತ್ಕೋತಾ ಇದ್ದ ಜಾಗ. ಇದ್ರ ಹಿಂದ್ಗಡೆ ಏನೋ ಇತ್ತು, ನಾವು ಲಾಸ್ಟ್ ಟೈಮ್ ಬಂದಾಗ ಏನೋ ನೋಡಿದ್ದು ದೊಡ್ಡದಂಗೆ ಇತ್ತು. ಈ ಬಾಕ್ಲು ಇದೆಯಲ್ಲ, ಅದೇ ಅವರು ಪೂಜೆ ಮಾಡಿಸಿದ ಸ್ಥಳ ಇದು. ಇಲ್ಲೆಲ್ಲೋ ಮಲ್ಕೊಂತ ಇದ್ರು ಕಣೋ ಈ ಕಡೆ ಒಳಗೆ. ಪೂರ್ಣ ಬರೋ ತಣ್ಣಗಿದೆ. ಗೈಸ್ ಇದು ಯಾವುದು ನೆನಪಿದ್ಯಾ, ಮುಂಗಾರು ಮಳೆಯಲ್ಲಿ ಹೀರೋಯಿನ್ ಎತ್ಕೊಂಡು ಹೋಗ್ತಾನಲ್ಲ, ಸೇಮ್ ಅದೇ ಜಾಗ. ಈಗಲೂ ಯಾರೋ ಒಬ್ರನ್ನ ಕರ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಇವ್ನು ಏನೋ ಹೇಳ್ತಾವನೆ ಅಂತ ನೋಡಿದ್ರೆ ಶಾಕು ನಾನೇ, ಇದು ನಿಜವಾಗ್ಲೂ ಈ ಥರದ್ದು ಒಂದು ಕಾನ್ಸೆಪ್ಟ್ ಇದೆಯಾ ಅಂತ ಅಂದ್ಬಿಟ್ಟು. ಇವಾಗ ಚಪ್ಪಲಿವನಿಗೆ ಕೊಡೋಕೆ ಕಾಸೇ ಇಲ್ಲ. ಪಾಪ ಅಂಕಲ್ ಫೋನ್ ಪೇ ಇಟ್ಕೊಂಡಿದ್ರು ಅಂತ ಕೊಟ್ವಿ. ಇವಾಗ ಇಲ್ಲಿ ಊಟ ಮಸ್ತಾಗಿರುತ್ತೆ, ಅದನ್ನ ತಿನ್ನಕ್ಕೆ ಅಂತಾನೆ ಕರ್ಕೊಂಡ್ ಬಂದಿದ್ದಾನೆ ಇವನು. ನೋಡಿ ಆ ನಗು ನೋಡಿ, ಆ ನಗುಲೇ ಗೊತ್ತಾಯ್ತಾನೆ ಅಂತ. ರೀ ಊಟಕ್ಕೆ ಕರ್ಕೊಂಬಂದು ಅನ್ಕೊಂಡ್ರಿ ದೇವ್ರನ್ನ ನೋಡೋಣ ಅನ್ನೋಂಗಿಲ್ಲ. ಬರೀ ವಿಡಿಯೋ ಗೊತ್ತಾಗುತ್ತೆ ಯಾರು ಮಠಕ್ಕೆ ಹೋಗೋಣ ಅಂತ ಹೇಳಿದ್ರು ಅಂತ. ನಾನ್ ಮಠಕ್ಕೆ ಹೋಗೋಣ ಅಂತ ಅಂದೆ, ಊಟಕ್ಕೆ ಹೋಗೋಣ ಅಂತ ನಾನು ಹೇಳಿಲ್ಲ. ಸರಿ ಆಯ್ತು ಬಿಡು, ಬಂದ್ಮೇಲೆ ಅದನ್ನು ಮಾಡೋಣ ಬಿಡು. ಆಯ್ತು ಸಿಗಾಕೊಂಡಲ್ಲ, ಯಾಕೆ ಅದು ಬಂದ ತಕ್ಷಣ ಏನ್ ಹೇಳ್ತಾವನೆ ಗೊತ್ತಾ, ಲೋ ಮಗ ಏನೋ ಗಮ್ ಅಂತ ಇದೆಯಲ್ಲ ಅಂತವನೆ. ಗಮ್ ಅಂತ ಆಯ್ತು, ಅದಕ್ಕೆ ಹೇಳಿ. ಪಲಾವ್ ತಿಂತಾ ಇದೀವಿ, ಪಲಾವ್ ಕೊಟ್ಟಿದ್ದು ಏಮಂತ ಪಲಾವ್ ಕೂತವನೆ, ಚೆನ್ನಾಗೈತೆ. ಗೈಸ್ ಟಿಫನ್ ಆಯ್ತು, ಪಲಾವ್ ಮಾಡಿದ್ರು, ಚೆನ್ನಾಗಿತ್ತು. ಹಿಂಗಿತ್ತು, ಸಕ್ಕದಾಗಿತ್ತು. ಒಂಥರ ಏನದು ಶಿವ ತೃಪ್ನಾದ ಅಂತಾರ ನೋಡಿ, ಆ ತರ ಫೀಲು. ಇವಾಗ ನೀರ್ ಕುಡಿಬೇಕು, ಅಲ್ಲೆಲ್ಲ ಬಿಸಿರಿ ತೊಗೊಳೋಣ, ಇಲ್ಲ ಅಂದ್ರೆ ಸುಮ್ಮನೆ ಶೀತ ಅವು ಆಗ್ತವೆ ನೀರ್ ಚೇಂಜ್ ಆದ್ರೆ. ಮೇಮಂಗ್ ಅವೆಲ್ಲ ತುಂಬಾ ಆಗ್ತಾವ ನೋಡಿ. ನೋಡಿ ಕಿವಿಲು ಹತ್ತಿ ಇಕ್ಕೊಂಡವನೆ, ಅಯ್ಯೋ ತೆಗ್ದ್ಬಿಟ್ಟವನೆ. ಅವನದು ಯಾವಾಗ್ಲೂ ಕಿವಿಲಿ ಹತ್ತಿ ಇಕ್ಕೊಂತಾನೆ, ಯಾಕಂದ್ರೆ ಅವನೊಂಥರ ಪ್ರೆಗ್ನೆಂಟ್ ಲೇಡಿ ತರ. ಅದು ಗಾಳಿ ಹೋಗ್ಬೇಕಾದ್ರೆ ತಲೆನೋವು ಬರ್ತಂತ. ಇನ್ನುವರೆಗೂ ಆ ಹೊಟ್ಟೆಲ್ ಡೈನೋಸರ್ ಹಂಗೆ ಇದೆ, ಅದು ಇಂಜಿನಿಯರ್ ಟೈಮಿಂಗಿಂದನೂ ಹಂಗೆ ಇದೆ. ಅವನು ತೆಗ್ದಿಲ್ಲ, ಇವನಾಗ್ಲಿ ಬಗ್ಗು ಆಗ್ಲಿ ಅವ್ರಿಬ್ರಿಗೂ ಯಾರಿಗೂ ಇನ್ನು ಡೆಲಿವರಿನೇ ಆಗಿಲ್ಲ. ಮಾಡ್ಸೋಣ ಅಂತ ಯಾವಾಗಾದ್ರು. ಸರಿ ಇವಾಗ ಹೋಗ್ಬಿಟ್ಟು ನಮ್ಮ ಮನೆಗೆ ಹೋಗಿ ಅಲ್ಲೊಂದ್ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಆಮೇಲೆ ಹೋಗೋಣ. ಗೈಸ್ ಆಕ್ಚುಲಿ ಒಂದ್ ಸ್ಕ್ಯಾಮ್ ಆಯ್ತು ಇವಾಗ. ಏನ್ ಗೊತ್ತಾ, ಅವಾಗಲೇ ನಿಮ್ಗೆ ಹೇಳಿದ್ನಲ್ಲ ಮುಂಗಾರು ಮಳೆ ಎತ್ಕೊಂಡು ಹೋಗ್ತಾ ಇದಾರೆ ಅಂತ. ಆ ಥರ ಕಾನ್ಸೆಪ್ಟ್ ಏನು ಇಲ್ವೇ ಇಲ್ವಂತ ಇಲ್ಲಿ. ಅವನು ಯಾರೋ ಹುಡುಗಿ ಕೇಳಿದ್ಲೇನೋ ಎತ್ಕೊಂಡು ಹೋಗೋ ಮುಂಗಾರು ಮಳೆ ಥರ ಅನ್ಕೊಂಡು, ಅದಕ್ಕೆ ಎತ್ಕೊಂಡು ಹೋಗೋವನೆ. ನಾವು ಅಯ್ಯಯ್ಯೋ ಏನೋ ಈ ಥರ ಎಲ್ಲ ಇದೆಯಲ್ಲಪ್ಪ ಅಂತ ಅನ್ಕೊಂಡ. ಏಮನು ಪ್ಲಾನ್ ಮಾಡ್ಕೊಂಬಿಟ್ಟ, ಅವ್ರ ಹುಡುಗಿನ ಎತ್ಕೊಂಡು ಹೋಗೋಣ, ಎತ್ಕೊಂಡು ಹೋಗ್ಬಿಡ್ಬೋದು ನಾನು ಅಂತ ಪ್ಲಾನ್ ಮಾಡಿದ್ದ. ಫುಲ್ ಖುಷಿ ಆಗ್ಬಿಡ್ತಾಳೆ ಅಂತ ನೋಡಿದ್ರೆ ಫುಲ್ಲು ಫ್ಲಾಪ್ ಆಗೋಯ್ತು. ಹೀಗೆ ಬೇಜಾರಾಗ್ಬಿಟ್ಟವನೆ, ಏನು ಮಾತಾಡ್ತಾ ಇಲ್ಲ. ಅವಾಗಿಂದ ಮೂಕನಾಗ ಇಂಥವೇ ಹೇಳಿ ನೀನ್, ಬರೀ ಇಂಥವೇ ಹೇಳಿ ನೀನ್, ಏನು ಹೇಳ್ಬೇಡ ನೀನು. ಇರೋದನ್ನ ಹೇಳ್ತಾ ಇದೀನಿ ಕಣ. ಇರೋದನ್ನ ಹೇಳು, ಹಂಗಂದ್ ನಾನು ಹುಡುಗಿನ ಕರ್ಕೊಂಡು ಹೋಗ್ತೀನಿ ಎತ್ಕೊಂಡು ಹೋಗ್ಬೇಕಂತಿದ್ದೆ ಅಂತವೆಲ್ಲ ಸುಳ್ಳು. ಅದು ಹೆಂಗೋ ಸುಳ್ಳಾಗುತ್ತೆ. ಮೊನ್ನೆ ತಾನೇ ಹುಡುಗಿ ಜೊತೆ ಎಲ್ಲ ಟ್ರಿಪ್ ಹೋದೆ ಅಂತ ಹೇಳ್ತಾ ಇದೆ. ನನ್ಗಂತ ಎಲ್ಲ ಆಸೆ ಇಲ್ಲಪ್ಪ. ಆಸೆ ಇಲ್ವಾ? ನಿಂಗೆ ಯಾವ ತರ ಆಸೆ ಇದೆ? ಅಲ್ಲ ಎತ್ಕೊಂಡು ಹೋಗಂತ ಆಸೆ ಎಲ್ಲ ಏನಿಲ್ಲ. ಬೇರೆ ತರ ಆಸೆ ಇದೆಯಾ? ಸುಮ್ಮನೆ ಇದ್ಬಿಡಪ್ಪ ನೀನು. ಬೇರೆ ತರ ಅಂದ್ರೆ ಯಾವ ತರ ಆಸೆ ಇದೆಯಾ? ಏನು ಹೇಳಿಲ್ಲ ನಿನಗೆ. ನೀರೇನು ಸಿಗುತ್ತೆ ನೋಡು ಅಂತಾರೆ ನಾನು ನಿನ್ಗೆ. ನೀರು ಸಿಗುತ್ತೆ ಅಲ್ಲೆಲ್ಲಿ ಬೇಕರಿ ಸಿಗುತ್ತೆ ಬಿಡು. ನಿಮ್ಗೆ ಯಾವ ತರ ಬೇರೆ ತರ ಯಾವ ಆಸೆ? ನಾನು ಏನು ನಿಂಗೆ ಹೇಳಿಲ್ವೋ? ಪರವಾಗಿಲ್ಲ ಹೇಳು, ನಾಚಿಕೆ ಪಡ್ಬೇಡ. ನಿನ್ ಕಿವಿ ಅಲ್ಲ ಕಣೋ, ನಿಮ್ ಹುಡುಗಿಗೆ ತೋರ್ಸಲ್ಲ ಹೇಳು. ಅವಳೇ ನಮ್ ಬ್ಲಾಗ್ ನೋಡೋಲ್ಲ ತಾನೆ? ಯಾರು? ಸುಮ್ಮನಿರಪ್ಪ ನೀನ್ ಏನು ಹೇಳ್ಬೇಡ ನೀನು. ಲೋ ಅಲ್ಲ ಕಣೋ, ಬ್ಲಾಗ್ ನೋಡ್ತಾಳೆ ಯಾರು ಏನು ನಾನು ಏನು ಮಾತಾಡ್ತಾನೆ ಇವಾಗ ಒಂದವ್ರತ. ಆಂಟಿ ನೋಡ್ತಾ ಇದ್ರೆ ಬ್ಲಾಗ್ ನೋಡಿ ಏನೋ ಮುಚ್ಚಿಡ್ತಾವನೆ. ನೀರ್ ತಗೊಳ್ಳೋಣ, ಇಲ್ಲೇ ತಗೊಳ್ಳೋಣ. ಬೇಡವಾ ಮಗ, ಎಲ್ಲ ತಗೊಳ್ಳೋಣ ಬಿಡು, ಮುಂದೆ ಎಲ್ಲೂ ಇಲ್ಲ. ಅಲ್ಲಿ ಅಂಗಡಿ ನೋಡೋಣ ಮನ್ಸಾಗಲ್ಲ, ಅಲ್ಲಿ ಫ್ರಿಡ್ಜ್ ಆನ್ ಮಾಡಲ್ಲ ಅನ್ಸುತ್ತೆ. ಕೋಲ್ಡ್ ಇತ್ತು ಮಗ, ತಗೋಬೋಯಿತ್ತು. ಇಲ್ಲೂ ತಗೊಳ್ಳೋಣ, ನಿಲ್ಸು. ಮುಂದೆ ತಗೊಳ್ಳೋ ತಡಿ. ಇಲ್ಲ ಕಾಯಿಸಿ, ಎಲ್ಲೂ ಸಿಗದೇ ಇಲ್ಲ ನೀರು. ಸಿಕ್ಕಿರೋ ನೀರ್ನು ಬೇಡ ಅಂತ ಒದ್ದವನೆ. ಇವನಿಗೆ ನೀರ್ ಸಿಗುತ್ತೆ ಅವನಿಗೆ. ಮುಂದೆ ಅಂತ ಅಳ್ತಾವನೆ. ಅಲ್ಲಿ ಮುಂದೆ ಹೋದ್ರೆ ಸಿಗಲ್ಲ ಎಲ್ಲೂ. ಕಾಯಿಸಿ ಇಲ್ಲೆಲ್ಲ ನಿಲ್ಸ್ದ ನೀರು ತಗೊಳ್ಳೋಣ ಅಂತ ಅಂದ್ಬಿಟ್ಟು ನೀರು ತಗೊಂಡು ಕುಡ್ಕೊಂಡು ಹೋಗೋಣ. ಬಾಡಿ ಎಲ್ಲ ಡಿಹೈಡ್ರೇಟ್ ಆಗೋಯ್ತು. ಕಾಯಿಸಿ ನೀರು ಕುಡ್ದಿದ್ದು ಆಯ್ತು. ಇವಾಗ ಮತ್ತೆ ರೈಡ್ನ ಸ್ಟಾರ್ಟ್ ಮಾಡೋಣ. ಬಿಸಿಲು ಹೆಂಗೆ ಹೊಡಿತಾ ಇದೆ ಅಂದರೆ, ಯಪ್ಪ ದೇವರ ಶಕೆ ಕಿತ್ತು ಹರ್ಕೊಂಡು ಹೊಡಿತೈತೆ, ಆಗ್ತಾನೆ ಇಲ್ಲ. ಸರಿ ಓಡೋಣ ಬನ್ನಿ. ಉತ್ತರ ಸೂರ್ಯ ಅಂತ ಬಂದ್ವಿ. ನಾನು ಈ ಸೀಟ್ ಮೇಲೆ ಕೂತಿರೋದೇ ಇಲ್ಲಿ. ಇದ್ರ ಮೇಲೆ ಕೂತ್ರೇನೆ ಎಲ್ಲ ಉರ್ದೋಗ್ತೈತೆ. ಇದ್ರ ಮೇಲೆ ಸ್ವಲ್ಪ ಗಾಳಿ ಆಡ್ಕೊಂಡಿದೆ ಅನ್ಸುತ್ತೆ. ಗೈಸ್ ಇವಾಗ
ಬೈಕ್ನ ನಾನು ಎತ್ಕೋತೀನಿ, ಏಮಂತ ಹಿಂದೆ ಕೂರ್ತಾನೆ, ಒಂದು ದುರ್ಗಾವರೆಗೂ ಓಡಿಸ್ತೀನಿ ಅಷ್ಟೇ. ಆಮೇಲೆ ಮತ್ತೆ ಅವನಿಗೆ ಕೊಡ್ತೀನಿ. ಆಗಲ್ಲಪ್ಪ ಆಗಲ್ಲ, ಹಿಂದ್ಗಡೆ ಕೂರಕ್ಕಾಗಲ್ವಲ್ಲ, ಅದೇ ಹಿಂಸೆ. ಸರಿ ನಡೀರಿ ಓಡೋಣ. ಗಾಯ್ಸ್ ಇದು ನೋಡಿದ್ದೀರಾ ಯಾವತ್ತಾದ್ರು? ಅದು ಮಧ್ಯದ್ದು ಇದೆ, ಗೊತ್ತಾಗ್ತಾ ಇದೆಯಾ? ಅಲ್ಲ ಗಾಯ್ಸ್ ಇವಾಗ ಇಲ್ಲೆಲ್ಲ ಎಳ್ನೀರು ಕುಡಿಯೋಣ ಅಂತ ನಿಲ್ಸಿದ್ವಿ. ಸೂರ್ಯನೇ ಜೇಬಲ್ಲಿ ಇಟ್ಕೊಂಡು ಓಡೋ ಥರ ಆಗ್ತೈತೆ. ತಡೀರಿ ಕುಡಿಯೋಣ ಇದನ್ನ. ಕೆರ್ಕೊಂಡು ತಿಂತವನೆ. ಗೈಸ್ ಬಂದ್ವಿ ಮನೆಗೆ. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀವಿ ತಡೀರಿ ನಿಮಗೆ ವಾಪಸ್. ಸೊ ಗೈಸ್ ನಾವು ಆಲ್ರೆಡಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ನಾನಂತೂ ಸ್ನಾನ ಅಂತೂ ಮಾಡ್ಕೊಂಡೆ. ನನ್ನ ಮಗ ಏನು ಮಾಡ್ಕೊಂಡಿಲ್ಲ. ಅದಕ್ಕೆ ಮಾಡಿಲ್ಲ. ಎಲ್ಲ ಬರೀ ಡವ್ವು. ವಾರಕ್ಕೊಂದ್ಸತಿ ಸ್ನಾನ ಏನೋ ಮಾಡ್ಕೊಂಡಿರ್ತಾನೆ, ಅದಕ್ಕೆ ಹಂಗೆ ಹೇಳ್ತಾವನೆ. ಇವಾಗ ನಾವು ಶಿವಮೊಗ್ಗ ಕೊಟ್ಟಿದ್ದೀವಿ. ಭಾರ್ಗವ್ ಫೋನ್ ಮಾಡ್ತಾನೆ ಇದ್ದೀವಿ, ಕೀ ಅವನ ಹತ್ರ ಇದೆ, ಎತ್ತುತ್ತಾನೆ ಇಲ್ಲ, ಫೋನೇ ಎತ್ತುತ್ತಾ ಇಲ್ಲ. ಸರಿ ಏನು ಮಾಡ್ತೀವಿ ಅಂತ ನೋಡೋಣ ಬನ್ನಿ. ನನಗೆ ಡೆಂಟಲ್ ಅಪಾಯಿಂಟ್ಮೆಂಟ್ ಐತೆ ಇವತ್ತು. ಅಲ್ಲಿ ಕೀಳ್ತಾರೆ, ಈ ಕಡೆ ಒಂದು ಅಲ್ಲಿ ಕೇಳಬೇಕು, ಈ ಕಡೆ ಒಂದು ಅಲ್ಲಿ ಕೇಳಬೇಕು. ಯಾಕಂದರೆ ನಾನು ಬ್ರೇಸಸ್ ಹಾಕ್ಸಿದ್ದೀನಲ್ಲ, ಅದು ಒಳಗೋಗಿ ಜಾಗ ಇಲ್ವಂತೆ, ಅದಕ್ಕೆ ಇನ್ನೆರಡು ಹಲ್ಲಿ ಕೀಳ್ಬೇಕಂತೆ. ಸೊ ಕಿತ್ತಿ ಬಿಸಾಕ್ರಿ ಅಂತ ಹೇಳಿದ್ದೀನಿ. ಗೈಸ್ ಬಂದಿದ್ದಾಯ್ತು ಶಿವಮೊಗ್ಗಕ್ಕೆ. ಇವಾಗ ಮನೆಗೆ ಹೋಗ್ಬಿಟ್ಟು ಬಗ್ಗುನ ಎತ್ತಕೊಂಡು ಒಳ್ಳೆ ಸ್ಟ್ರಾಂಗ್ ಕಾಫಿ ಕುಡಿಯೋಣ ಬನ್ನಿ. ತೆಗಿಯೋ ಎಷ್ಟು ಮಲ್ಕೋತೀಯೋ ಗೈಸ್ ಏನಾಗಿದೆ ಗೊತ್ತಾ, ನಾನು 2:30 ತನಕ ಎದ್ದಿದ್ದೆ. 2:30ಗೆ ಮೆಸೇಜ್ ಹಾಕ್ದೆ ಕಣೋ, 3:30ಗೆ ಮನೆ ಹತ್ರ ಬಾ ಅಂತ ಮೆಸೇಜ್ ಹಾಕಿದ್ದೀನಪ್ಪ. ಓಕೆ ಗೈಸ್ ಇವಾಗ ನಂದು ಹಲ್ಲಿ ಕೇಳಿಸ್ಬೇಕಲ್ಲ, ಅಲ್ಲಿಗೆ ಹೋಗೋಣ. ಈ ನನ್ನ ಮಕ್ಳು ಎಲ್ಲಾನ ಹೋಗಿ ಸಾಯ್ಲಿ. ಟೀನು ಕುಡಿಯೋಣಂತೆ, ಎಲ್ಲ ಕುಡಿಯೋಣಂತೆ. ನಾನು ಮನೇಲಿ ನಾನು ಮೈಕೆ ತಂದಿಲ್ಲ. ಅರ್ಧ ಚೆನ್ನಾಗಿರೋ ವಾಯ್ಸ್ ಕೇಳಿಸ್ತಾ ಇರತ್ತೆ, ಇನ್ನರ್ಧ ಈ ಗಾಳಿ. ಇನ್ನೊಬ್ಳು ಫ್ಯಾನು ಆಫ್ ಮಾಡ್ತಾ ಇಲ್ಲ. ಸೊ ಈಗ ಫ್ರೆಶ್ ಆಗಕ್ಕೆ ಬಂದಿದ್ವಿ. ಅಲ್ಲೇ ನಾವು ಟೀ ಕುಡಿತೀವಿ ಗೊತ್ತಲ್ಲ, BB ಅಂತ. ಸೊ ಈಗ ಉಮಾ ಡೆಂಟಲ್ ಅಂತ ನಮ್ಮ ಹುಡುಗಂದು ಏನೋ ಹೆಲ್ತ್ ಅಲ್ಲ ಮಗ, ಟೀದು ಗಾಯ್ಸ್ ಹಲ್ ಕೇಳಿಸ್ಕೊಳಕ್ ಬಂದಿದ್ದೀನಿ. ಭಯ ಆಗ್ತಾಯಿದೆ, ಒಳಗೆ ಹೋಗಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಆಚೆ ಬಂದು ನಿಂತ್ಕೊಂಡಿದ್ದೀನಿ. ಹುಡುಗ ಸಪೋರ್ಟಿಗೆ ಅಂತ ನಮಗೆ ಕರ್ಕೊಂಡ್ಬಂದಿದ್ದಾನೆ. ಅದೇನೋ 4 ಹಲ್ಲಿ ಕೀಳ್ಸ್ಕೊಂಡಿದ್ದೀನಿ. ಈ ಸತಿ ಕೀಳ್ಸ್ಕೊಳಕ್ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸರಿ ಇವಾಗ ಆಚೆ ಬಂದು ನಿಂತಿದ್ದೆ, ಹೋಗೋದೋ ಬೇಡವ ಅಂತ. ಹೋಯ್ತೀನಿ ಧೈರ್ಯ ಮಾಡಿ ಹೆಂಗೋ. ಹೇ ಗೈಸ್ ನೋಡಿ, ಒಂದು ಹಲ್ಲು ಕಿತ್ತಿದ್ದಾರೆ ಹುಡುಗಂಗೆ. ಸೊ ಈಗ ಹುಡುಗ ಮಾತಾಡೋ ಪರಿಸ್ಥಿತಿಯಲ್ಲೂ ಇಲ್ಲ, ಕೂತ್ಕೊಳ್ಳೋ ಪರಿಸ್ಥಿತಿಯಲ್ಲೂ ಇಲ್ಲ. ಐಸ್ ಕ್ರೀಮ್ ಬೇಕಂತ ಅನ್ಗಿರಿನಲ್ಲಿ ಹೇಳೋ. ಹಾಯ್ ಗೈಸ್. ಸೊ ಈಗ ಅದೇನೋ ಚಿಕ್ಕ ಮಕ್ಕಳು, ಇದೇನೋ ನಾನೇ ಹೇಳ್ತೀನಿ ಬಿಡಲ್ಲ. ವರ್ಷ ನನ್ನ ಮಕ್ಕಳ ಫಸ್ಟು ವಿಮಲ್ಲು ಬಾಯಿಂದ ತೆಗೆದು ಮಾತಾಡ. ಚಿಕ್ಕಮ್ಮನ ಮಕ್ಕಳು ಬರ್ಡೇ ಇವತ್ತು, ಅದಕ್ಕೇನೆ ಒಂದು ಸೈಕಲ್ನ ಬೈ ಮಾಡಿದ್ದೀವಿ. ಯಪ್ಪ ಆಗ್ತಾ ಇಲ್ಲಪ್ಪ, ಬಾಯಲ್ಲಿ ಇಟ್ಕೊಂಡಿದ್ದೀನಿ. ಡಿಟೇಲ್ ಆಗುತ್ತಾ? ನಮ್ಮ ಪನ್ನು ಗಾಯವಂಗೆ ಏನೋ ಮಾಡಕ್ಕೆ ಬಂದಿದ್ದೀನಿ. ಏನೋ ಕಚ್ಕೊಂಡು ಓಡೋಗ್ಬಿಡುತ್ತೆ ಅಂತ ಎದ್ಬಿಟ್ಟು ಪನ್ನು ಮಲ್ಕೊಳ್ಳೋದ. ಓಕೆ ಗಾಯ್ಸ್, ವ್ಲಾಗ್ನ ಎಂಡ್ ಮಾಡ್ರು. Good night guys. Tomorrow we'll see you. Tomorrow Bharat and Bharat will be going in Activa. Okay guys, bye.